I said you're the spark to blame, and it's fire. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬೈಕ್ ಪಂಚರ್ ಆಗಿಲ್ಲ, ಅಲ್ಲಿ ಪಂಚರ್ ಹಾಕ್ಸಿದ್ದೀನಿ ನೀನು. ಯಾವ್ದ್ರಲ್ಲಿ ಹೋಗೋಣ? ಕಾರು ಹೋಗೋಣ, ಬೈಕಲ್ಲಿ ಹೋಗೋಣ. ಬೈಕಲ್ಲಿ ಹೋಗೋಣ ಫ್ರೆಂಡ್ಸ್, ಅಪ್ಪ ಮಗಳು ಕಾನ್ವರ್ಸೇಷನ್. ಬೈಕಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ, ಬೈಕಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ. ಇದೆಯಾ ಸುಮ್ಮನೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕೋ ನನಗೆ ಲೈಟಾಗೆ ಕೋಲ್ಡು ಹೆಡ್ಡೇಕ್ ಆಗ್ತಿದೆ. ಸಂಡೇ ಎಲ್ಲೂ ಹೋಗಿಲ್ಲ ಅಂತ ಮಂಡೇ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಏನೋ ಇವತ್ತು ಹೆಲ್ತ್ ಚೆಕಪ್ ಇತ್ತು ಅಂತ ಹೋಗಿದ್ರು, ಬೇಗ ಬಂದಿದ್ದಾರೆ. ಸೊ ಹೊರಗಡೆ ಹೋಗಿ ಎಲ್ಲಿಗೆ ಹೋಗ್ತೀವಿ ಏನು ಗೊತ್ತಿಲ್ಲ. ಇವಳಿಗೆ ಐಸ್ ಕ್ರೀಮ್ ಬೇಕಂತ. ನಂಗೆ ಐಸ್ ಕ್ರೀಮ್ ತಿನ್ನೋ ಮೂಡಿಲ್ಲ ಇವಾಗ. ನೋಡಬೇಕು, ನಾನು ಸ್ಕೂಪ್ ತಗೊತೀನಿ ಅಷ್ಟೇ ಫ್ರೆಂಡ್ಸ್. ಸ್ಟಿಲ್ ಏನು ಗೊತ್ತಾ, ಬೇಡ ಅಂದರೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಸೊ ತಿಂದಲ್ಲ ಇರ್ತೀನ, ಹುಷಾರಿಲ್ಲ ಇಲ್ಲದೆ ಹೋಗಲಿ ಐಸ್ ಕ್ರೀಮ್ ತಿನ್ನೋದೆ. ಇವರು ಒಂದು ನಿಮಿಷ ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ನನ್ನ ಮಗಳು ಅಷ್ಟು ತರಲೆ. ಆಲ್ರೆಡಿ ನೋಡಿ. ಹಾಂ, ಬಿದ್ದರೆ ಏನಾಗುತ್ತೆ ಹೇಳು? ಏನಾಗುತ್ತೆ ಹೇಳು? ಹಬ್ಬ ಆಗುತ್ತೆ, ಗೊತ್ತು ತಾನೆ? ಹಾಂ, ಅಲ್ಲಿ ಮಲ್ಕೊತೀಯ? ಏನು ಮಾಡ್ಕೊತೀಯ? ಅತ್ತ ಮಾಡ್ಕೊತಿತ್ತಾನೆ. ಇಳಿದು ಬಾ, ಕೆಳಗೆ ಬಾ. ಎಲ್ಲಿಗೆ ಹೋಗೋಣ? ಹೇಳಿಲ್ವಾ? 2 ವರ್ಷಕ್ಕೆ ಎಷ್ಟು ಮಾತಾಡ್ತಾಳೆ ಅಂದರೆ ಸೀರಿಯಸ್ಲಿ. ನೋಡಿ, ಹಾಂ, ಯಾವ್ದು ಹಾಕೊಂತೀಯ ನೋಡಿ ಫ್ರೆಂಡ್ಸ್. ಇದರಲ್ಲಿ ಸ್ಲಿಪ್ಪರಲ್ಲೂ ಸೆಲೆಕ್ಷನ್ ನನ್ನ ಮಗಳದು. ಯಾವ್ದು ಹಾಕೊಂತೀಯ? ಪೋಲಾರ್ ಬಿಯರ್ ಬಂದಿದ್ದು ಖುಷಿ ನೋಡ್ರೆ. ಚಿನ್ನಕ್ಕೆ ಏನು ತಿಂತಾ ಇದೀವಮ್ಮ ನಾವು? ಏನು ತಿಂತಾ ಇದ್ದೀವಿ? ಹಾಂ, ಎಷ್ಟು ತಿನ್ನಬೇಕು? ಎಷ್ಟು ತಿನ್ನಬೇಕು? 1 ತಿನ್ಬೇಕು ಅಂದರೆ ನೋಡಿ. ಪೋಲಾರ್ ಬಿಯರ್ ಬಂದು ನಾವು ಪೋಲಾರ್ ಬಿಯರ್ಗೆ ಖುಷಿಯಲ್ಲಿ ಹುಡುಗಿ ತಿನ್ನಬೇಕು ಅಂದರೆ, ನಾವು ತಿನ್ನಬೇಕು ಅಂದರೆ ಎಲ್ಲರೂ ತಿಂತೀವಿ. ಇನ್ನಿಡಮ್ಮ ಫ್ರೆಂಡ್ಸ್, ತಿನ್ನಿಸ್ತೀನಿ ಅಂದರೂ ತಿಂತೀನಿ ಅಂತ ಇಟ್ಕೊಂಡು ಕೂತಾವಳೆ. ಅದೆಷ್ಟು ಚೆಲ್ಕೊಂಡಿದ್ದಾಳೋ ಏನೋ. ಚೆಲ್ಕೊಂಡಲ್ಲ, ಪರವಾಗಿಲ್ಲ, ಸ್ವಲ್ಪ ಚೆಲ್ಕೊಂಡಿದ್ದಾಳೆ ಅಷ್ಟೇ. ಅಲ್ಲಿಂದ ಫಿಶ್ ನೋಡಬೇಕಂದು ಫಿಶ್ ನೋಡೋಕ್ಕೆ ಅಂತ ಕರ್ಕೊಂಡಿದ್ದು. ತೊಗೊಳ್ಳೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ. ಬಟ್ ಪಾಪುನ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಸದ್ಯಕ್ಕೆ ಬೇಡ ಅಂದ್ಕೊಂಡು ಸುಮ್ಮನೆ ಅದು ನೆಕ್ಸ್ಟ್ ಸ್ವಂತ ಮನೆ ಮಾಡಿದಾಗ ತೊಗೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದೆ. ಅಕ್ವೇರಿಯಮ್ಮು ಅಲ್ಲಿಂದ ಹೊರಗಡೆ ಹೋಗ್ತಾಯಿದ್ವಿ. ಅಮ್ಮ ಗೋಬಿ ತಿನ್ನೋಣ ಅಂದ್ಲು. ಸರಿ ಆಯಿತು, ಐಸ್ ಕ್ರೀಮ್ ತಿಂದ್ವಲ್ಲ, ಗೋಬಿ ತಿನ್ಕೊಂಡು ಸ್ನ್ಯಾಕ್ಸು ಹೋಗೋಣ ಅಂದ್ಕೊಂಡು ಗೋಬಿ ಹತ್ರ ಬಂದ್ವು. ನಾವೇನು ಹೇಳ್ಕೊಟ್ಟಿಲ್ಲ, ಅವಳೇ ಗೋಬಿ ತಿನ್ನೋಣ ಅಂದ್ಲು. ಫಿಶ್ ನೋಡ್ಕೊಬರಕ್ಕೆ ಹೋಗಿದ್ವಿ, ಇವಳಿಗೋಸ್ಕರ ಹೋಗಿದ್ವಿ ಫಿಶ. ಹಾಂ, ಹೋಗುತ್ತದು. ಫಿಶ್ ನೋಡ್ಕೊಬಂದು ಐಸ್ ಕ್ರೀಮ್ ತಿಂದು ಫಿಶ್ ನೋಡ್ಕೊಬಂದು ಇವಾಗ ಗೋಬಿ ಬೇಕಂತ. ಏನು ಬೇಕಮ್ಮ? ಅವಳೇ ಹೇಳ್ತಾರಲ್ಲ, ನಾವೇನು ತಿನ್ನೋಣ ಮಾಡೋಣ ಅಮ್ಮ. ಗೋಬಿ ಒಂದು ಅಂತ ಇಲ್ಲ ಅಮ್ಮ. ನೋಡೋಣ ನೋಡ್ಬಿಟ್ಟು ಹುಳ ಅಂತಾರ ನೀನೇ ಕಣೆ. ನೋ, ತಡಿ ಬಿಸಿ ಇದೆ. ಇರಮ್ಮ, ಬಿಸಿ ಇದೆ. ಚಿನಿ ತಡೆಯಮ್ಮ. ಅವಳೇ ತಿನ್ಬೇಕು ಬಿಡಪ್ಪ. ಫ್ರೆಂಡ್ಸ್, ಇವಾಗಿನ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದೆ ನೋಡಿ ಫ್ರೆಂಡ್ಸ್. ಪೂಜೆ ಆಯಿತು ನೋಡಿ. ಹಾಗೆ ನಾನು ಏನೇನು ಪಾಟಲ್ಲಿ ಗಿಡ ಹಾಕಿದ್ದೀನಿ ಅಂತ. ದೊಡ್ಡ ಪತ್ರೆ ನೋಡಿ, ಲ್ಯಾವೆಂಡರ್ ಗಿಡ, ಲ್ಯಾವೆಂಡರ್ ಅಲ್ಲ, ರೈನ್ ಲಿಲಿ ಅದೇನೋ ಅಂತಾರಪ್ಪ, ನಂಗೆ ಗೊತ್ತಿಲ್ಲ.
ಜಸ್ಟ್ ಇದು ಜೇಡ್ ಪ್ಲ್ಯಾಂಟ್ ಅಂತಾರೆ. ಇದೇನೋ ಗೊತ್ತಿಲ್ಲ. ಇದು ಸ್ನೇಕ್ ಪ್ಲ್ಯಾಂಟ್. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೀಸೆಂಟಾಗಿ ಇದು ಆಯ್ತಂತು. ರೀಸೆಂಟಾಗಿ ಲಾಸ್ಟ್ ಇಯರ್ ನಾನು ಇವಾಗೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ದೀನಿ ಪಾಟ್ಸ್ ಎಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೋದು. ಸೊ ಆಮೇಲೆ ಇದು ಬ್ರಹ್ಮಕಮಲ. ಇದು ನಂಗೆ ತುಂಬ ಬೆಳೆಸಿದ್ದೀವಿ ಫ್ರೆಂಡ್ಸ್. ನಾನು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟು ದಿನಕ್ಕೆ 100-120 ಆ ಥರ ಎಲ್ಲ ಹೋಗ್ಬಿಟ್ಟಿದೆ, ಅಷ್ಟೆಲ್ಲ ನೋಡಿದ್ದೀನಿ ನಾನು. ಇದು ಅಷ್ಟೇ ಸರಿರೋದಿದೆ. ಇದು ಸ್ನೇಕ್ ಪ್ಲ್ಯಾಂಟ್. ಇದು ಸರ್ವಸಿದ್ಧಿ ಗಿಡ. ಇದು ತುಂಬ ಒಳ್ಳೆಯದಂತ. ಇದು ನಂಗೆ ಪಾಟ್ ತಗೊಬಂದು ಹಾಕಬೇಕು. ಇದು ಅಲೋವೆರಾ. ದಿಸ್ ಈಸ್ ಆಲ್ಸೋ ಆಯುರ್ವೇದಿಕ್. ತುಳಸಿ ಇದು ಆಯುರ್ವೇದಿಕ್. ಆಮೇಲೆ ಮೇಲೆ ಇದೇನು ಗೊತ್ತಿಲ್ಲ, ಇದು ಹ್ಯಾಂಗಿಂಗ್ ಪ್ಲ್ಯಾಂಟು. ಇದು ನೋಡಿ ಫ್ರೆಂಡ್ಸ್, 2 ಗಿಡ. ಇಲ್ಲೊಂದು, ಇದು ಒಂದಲ್ಗ. ಇದು ಅಷ್ಟೆ, ಇದು ವಸ್ತು. ಅಲ್ಲೊಂದು 2 ಪ್ಲ್ಯಾಂಟ್ ಇದೆ, ಬೇರೋಗಿದೆ ಮೇಲೆ. ಅಲ್ಲೊಂದು ಇದು ಹ್ಯಾಂಗಿಂಗ್. ಒಂದೇ ಒಂದು ಉಪ್ಪೆ ಗರ್ಕೆ. ಸೊ ಇದು ನಮ್ಮ ಗಿಡ. ನನಗೆ ಎಲ್ಲಕ್ಕಿಂತ ಹ್ಯಾಂಗಿಂಗ್ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಹಸ್ಬೆಂಡು ಒಂದು ಗಿಫ್ಟ್ ತಂದು ಕೊಟ್ಟರು ಮೊನ್ನೆ ಫ್ರೈಡೇ ಗಿಫ್ಟ್ ತಂದು ಕೊಟ್ಟರು. ಬ್ರೇಸ್ಲೆಟ್ ತರೋದು ಹೇಗಿದೆ ಅಂದರೆ, ಈ ವಿಲೈ ತೋರಿಸ್ತೀನಿ. ನಾನು ಕೈಗೆ ಹಾಕ್ಕೊಂಡಿದ್ದೀನಿ. ಇದು ಈ ವಿಲೈ ನೈಸ್. ನನ್ನ ಮಗಳಿಗೂ ತಂದುಕೊಟ್ರು. ಅದು ಚಿಕ್ಕದು. ಅವಳು ತೆಗ್ದೆಲ್ಲಿ ಬಿಸಾಕಿದಾಳೆ ಗೊತ್ತಿಲ್ಲ. ಅಮ್ಮಗೆ ಗೊತ್ತಿಲ್ಲ, ಕಳೆದೋಯ್ತು ಅಂತ ಹೇಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಎನ್ ಗೋಲ್ಡ್, ದೆನ್ ಆರ್ಟಿಫಿಷಿಯಲ್, ಡೈಲಿ ಯೂಸ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ನಂಗೆ ಈ ಥರ ಹೇಳ್ತಿದ್ದೆ, ಇವೆಲ್ಲ ಇರೋದು ತಂದುಕೊಡು ಅಂತ. ಫೈನಲಿ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ, ಏನು ತಂದುಕೊಡ್ಬೇಕು ವೈಫಿಗೆ ಏನು ಅಂತ ತಂದುಕೊಟ್ರು. ಖುಷಿ ಆಯಿತು. ಅವ್ರ ಆಫೀಸಲ್ಲಿ ಸ್ಟಾಲ್ ಹಾಕಿದ್ರಂತೆ. ಅದಕ್ಕೆ ಪಾಪುಗೆ ನನಗೆ ತಂದುಕೊಟ್ರು. ಇನ್ನೇನೋ ಅವ್ರಿಗೆ ಐಡಿಯಾ ಗೊತ್ತಿಲ್ಲ ಅಲ್ಲ ಅಷ್ಟೊಂದು. ವಿಲೈ ತಂದುಕೊಟ್ರು. ಐ ಆಮ್ ಹ್ಯಾಪಿ ಫ್ರೆಂಡ್ಸ್. ಹೊರ್ಗಡೆ ಹೋಗಿ ಬಂದ್ವು. ಜಸ್ಟ್ 1/2 hour ಹೋಗಿ ಬಂದ್ವು. ಐಸ್ ಕ್ರೀಮ್ ತಿನ್ಕೊಂಡು ಅವಳಿಗೇನೋ ಫಿಶ್ ತೋರಿಸ್ಬೇಕು ಅಂತ ನಂಗೆ ಆಸೆ. ಬಿಕಾಸ್ ಅವ್ಳು ಖುಷಿ ಅಂದರೆ ನನಗೂ ಖುಷಿನೇ ಅಲ್ವಾ. ಸೊ ಇವಾಗ ಅವಳಿಗೆ ಫ್ರೂಟ್ಸ್ ತಗೊಬಂದ್ವು. ಪಪ್ಪಾಯ, ಬನಾನಾ ಆ್ಯಂಡ್ ಆ್ಯಪಲ್ ತಗೊಬಂದ್ವು. ಯೂಶ್ವಲಿ ಪಪ್ಪಾಯ ನಾನು ತಿಂತೀನಿ. ಇಟ್ಸ್ ಗುಡ್ ಫಾರ್ ಡಯಟ್. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಪಪ್ಪಾಯ ತಗೊಬಂದ್ವು. ನಾಳೆ 2 ಡೇಸ್ಗೆ 2 ಪಪ್ಪಾಯ ತರ್ತೀವಿ. ಖಾಲಿ ಆದಾಗೆಲ್ಲ ತರ್ತೀವಿ ಯೂಶ್ವಲಿ. ಟಿಫನ್ ಸ್ಕಿಪ್ ಮಾಡಿ ಪಪ್ಪಾಯ ಆ್ಯಂಡ್ ಮಿಲ್ಕ್, ನಾನು ಮಿಲ್ಕ್ ಕುಡಿಯೋಲ್ಲ, ಕಾಫಿ ಕುಡಿತೀನಿ. ಸೊ ಪಪ್ಪಾಯ ಇಸ್ ಗುಡ್ ಫಾರ್ ಡಯಟ್ ಆಲ್ಸೋ. ಸೊ ಅದಕ್ಕೆ ಪಪ್ಪಾಯ ತಿಂತೀನಿ. ತಿಂಡಿ ಸ್ಕಿಪ್ ಮಾಡ್ತೀನಿ, ಪಪ್ಪಾಯ ತಿಂತೀನಿ. ಅದೇ ಆಗಿರೋದು. ನನ್ನ ಮಗಳಿಗೂ ಅದೇ ಕಳಿಸ್ತಾ ಇದ್ದೀನಿ. ಅವ್ಳು ತಿಂಡಿ ಏನಾದ್ರು ತಿನ್ನಲಿಲ್ಲ ಅಂದರೆ ಯೂಶ್ವಲಿ ಎದ್ದ ತಕ್ಷಣ ಪಪ್ಪಾಯ ತಿಂದರೆ ಹೆಲ್ತಿಗೂ ಒಳ್ಳೆಯದು. ಸೊ ಪಪ್ಪಾಯನ ಕೊಡ್ತೀನಿ. ಸೊ ಲೇಟಾಗೆ 1 o'clock ಅನ್ನಂಗೆ ಅವಳಿಗೆ ಊಟ ಮಾಡಿಸ್ತೀನಿ. ಊಟ ಮಾಡಿಸಿ 1 hour 2 hour ಬಿಟ್ಟು ಸ್ನಾನ ಮಾಡಿ ಮಲಗಿಸ್ತೀನಿ. ಸೊ ಅವಳ ರೊಟೀನ್ ಹಾಗೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್.